ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ನಾನು ಬೆಳ್ಳಂಬೆಳಗ್ಗೆ ಈಗ ಸುಮಾರು 6 ಕಾಲು ಕಳೆಯಿತು. ನಾನೊಂದು 5:30ಗೆ ಎದ್ದು ಟೊಮೆಟೊ ಬಾತ್ ಎಲ್ಲ ಮಾಡಿ ಮತ್ತೆ ಆಫೀಸಿಗೆಲ್ಲ ಈಗ ರೆಡಿ ಆಗ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಬೇಗವೇ ಹೊರಟಿದ್ದೇನೆ, ಯಾಕಂತ ಹೇಳಿದರೆ ಎಂತಾದರೂ ಮರ್ತು ಹೋಗಬಾರ್ದಲ್ಲ ಅಂತ. ಇಲ್ಲ, 6:55ಕ್ಕೆ ಕ್ಯಾಬ್ ಬರ್ತದೆ ಅಂತ ಹೇಳಿದರೆ ಒಂದೊಂದು ಸಲ ಕೆಲವು ಸಲ ಬೇಗ ಬರ್ತಾರೆ, ಒಂದೊಂದು ಸಲ ಸ್ವಲ್ಪ ಲೇಟ್ ಆಗಲಿಕ್ಕೂ ಸಾಕು. ಲೇಟ್ ಆದದ್ದು ತುಂಬ ಕಡಿಮೆ, ಬೇಗವೇ ಬರ್ತಾರೆ. ನಾನು ನಿಮಗೆ ಟೊಮೆಟೊ ಬಾತ್ ತೋರಿಸ್ತೇನೆ. ಟೊಮೆಟೊ ಬಾತ್ ಅಂತ ಹೇಳಿದರೆ ನಾನು ತುಂಬ ಸಿಂಪಲ್ ಆಗಿ ಮಾಡೋದು. ತುಂಬ ಟೊಮೆಟೊ ಹಾಕಿ ಮತ್ತೆ ಜಾಸ್ತಿ ಮಸಾಲೆ ಎಲ್ಲ ಎಂತ ಹಾಕ್ಲಿಕ್ಕಿಲ್ಲ. ಅರಶಿನ ಪುಡಿ, ಮೆಣಸು, ಉಪ್ಪು ಮತ್ತು ಜೀರಿಗೆಲ್ಲ ಸ್ವಲ್ಪ ಹಾಕಿ ಬೇಯಿಸುವುದು. ಹಾಗೆ ಮತ್ತೆ ಇದು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ 2 ಹೊತ್ತಿಗೂ ಆಗುವಷ್ಟು ಮಾಡ್ತೇನೆ ನಾನು. 6 ತಿಂಗಳ ನಂತರ ನಾನು ನನ್ನ ಆಫೀಸಿಗೆ ಹೋಗ್ತಾ ಇರುವಂಥದ್ದು ಇವತ್ತು. ಈ 6 ತಿಂಗಳಲ್ಲಿ ಎಂತೆಲ್ಲ ಬದಲಾವಣೆ ಆಗಿದೆ ಅಂತ ಹೇಳೋದನ್ನು ನೋಡಬೇಕು. ಎಷ್ಟೋ ಜನರನ್ನು ಭೇಟಿ ಆಗ್ಲಿಕ್ಕುಂಟು. ಒಟ್ಟಾರೆ ಇವತ್ತು ಹೇಗಿರ್ತದೆ ದಿನ ಅಂತ ಗೊತ್ತಿಲ್ಲ. ಆಫೀಸಲ್ಲೆಲ್ಲ ನಾನು ವಿಡಿಯೋ ಶೂಟ್ ಮಾಡಿಕೊಂಡು ಕೂತ್ಕೊಳ್ಳೋದಿಲ್ಲ, ಆಯಿತಾ? ನೋಡುವ ಹೇಗಿರ್ತದೆ ಅಂತ. ಇದು ನನ್ನ ಇಲ್ಲಿ ಕೆಳಗೆ ಓನರ್ ಇದ್ದಾರಲ್ಲ, ಓನರ್ ಆಂಟಿ ಅವರದ್ದು ಗಾರ್ಡನಿಂಗ್ ನೋಡಿ, ಕಾಣ್ತಾ ಇರ್ಬೋದು. ನಾನು ನಿಮಗೆ ಮತ್ತೆ ಝೂಮ್ ಹಾಕಿ ತೋರಿಸ್ತೇನೆ, ಮತ್ತೆ ಬಂದ ಮತ್ತೆ ಅಥವಾ ಯಾವಾಗಾದರೂ ಸಮಯ ಸಿಕ್ಕಾಗ ತೋರಿಸ್ತೇನೆ. ಈಗ ನನಗೆ ಹೋಗಲಿಕ್ಕೆ ಲೇಟ್ ಆಯಿತು ಆಫೀಸಿಗೆ. ಹಾಗೆ ನಾನು ನನ್ನ ರೂಮಿಂದ ಆಫೀಸ್ ಕ್ಯಾಬ್ ಬರುವಲ್ಲಿ ತನಕ ನಡ್ಕೊಂಡು ಹೋಗುವಾಗ ಉಂಟಲ್ವಾ, ನನಗೆ ರೆಂಜೆ ಮರ ಖಂಡಿತ ಆಯಿತಾ. ಯಾವತ್ತೂ ರೆಂಜೆ ಮರ ಇತ್ತು, ಆದರೆ ಈ ಸಲ ಹೂ ಬಿಟ್ಟಿದೆ. ನಾನು ಮೊದಲು ಬರ್ತಾ ಇದ್ದಾಗ ಇದರಲ್ಲಿ ಹೂ ಆಗಿರಲಿಲ್ಲ. ನಾನೀಗ ಆಫೀಸಿಗೆ ಹೋಗ್ತಾ ಇರಬೇಕಾದ್ರೆ ನನಗೆ ಎಂತ ಸಿಕ್ಕಿತು ನೋಡಿ ಅಂತೆ. ಇದಕ್ಕೆ ನಾವಿಲ್ವಾ ರೆಂಜೆ ಹೂ ಅಂತ ಹೇಳ್ತೇವೆ, ಆಯಿತಾ? ನಮ್ಮಲ್ಲಿ ಇದಕ್ಕೆ ಮತ್ತೆ ಮತ್ತು ಕೆಲವು ಕಡೆ ಎಲ್ಲ ಇದಕ್ಕೆ ಬಕ್ಕುಳದ ಹೂ ಅಂತ ಕೂಡ ಹೇಳ್ತಾರೆ. ಇದರ ಹಣ್ಣು ಕೂಡ ಅಷ್ಟೇ, ತಿನ್ನಲಿಕ್ಕೆ ತುಂಬ ರುಚಿ. ನಾವಿದನ್ನಿಲ್ವಾ ಮಾಲೆ ಮಾಡಿ ಮುಡಿತಾ ಇದ್ದೆವು ಸಣ್ಣದಿರುವಾಗ. ಅಜ್ಜಿಯ ಜೊತೆ ಎಲ್ಲ ಮಾಲೆ ಮಾಡಿ ಮುಡಿತಾ ಇದ್ದದ್ದು ನೆನಪುಂಟು. ಇಲ್ಲಿ ಕೂಡ ಒಂದು ಮರ ಕಾಣ್ತಾ ಇರ್ಬೋದು ನಿಮಗೆ. ನನಗೆ ಇದರ ಪರಿಮಳ ಕೇಳಿ ಊರನ್ನು ನೆನಪಾಗ್ತಾ ಉಂಟು. ತುಂಬ ಖುಷಿಯಾಯಿತು ಬೆಂಗಳೂರಲ್ಲಿ ರೆಂಜೆ ಹೂ ನೋಡಿ. ನಿಮ್ಮ ಕಡೆಯೆಲ್ಲ ಈ ರೆಂಜೆ ಹೂವಿಗೆ ಎಂತ ಹೇಳ್ತೀರಿ ಅಂತ ಹೇಳೋದನ್ನು ನನಗೆ ತಿಳಿಸಿ, ಆಯಿತಾ? ಯಾರಿಗೆಲ್ಲ ಇಷ್ಟ ಈ ರೆಂಜೆ ಹೂ ಅಂತ ಕೂಡ ಹೇಳಿ. ಹಾಗೆ ಮತ್ತು ನಾನು ನನ್ನ ಆಫೀಸಿಗೆ ತಲುಪಿದೆ ನೋಡಿ, ಇದುವೇ ನನ್ನ ಆಫೀಸ್, ಆಯಿತಾ? ಹಾಗೆ ಆಫೀಸಿಗೆ ತುಂಬ ಸಮಯದ ನಂತರ ಹೋಗ್ತಾ ಇರೋದು ನಾನು. ಬೆಳಗ್ಗಿನ ಉಪಹಾರವನ್ನು ಕೂಡ ನಾನು ಆಫೀಸಿಗೆ ತಗೊಂಡು ಹೋಗಿ ತಿನ್ನೋದು. ನನಗೆ ಮನೆಯಲ್ಲಿ ಅಷ್ಟು ಬೇಗ ತಿಂದು ಹೋಗ್ಲಿಕ್ಕೆ ಆಗೋದಿಲ್ಲ. ನಾನೀಗ ನನ್ನ ಫ್ರೆಂಡ್, ಒಬ್ಬರು ಕ್ಲೋಸ್ ಫ್ರೆಂಡನ್ನು ಮೀಟ್ ಆಗಲಿಕ್ಕೆ ಹೋಗೋದಾಯ್ತಾ. PUCಯಲ್ಲಿ ಸಂಸ್ಕೃತ ಕ್ಲಾಸಿಗೆ ಬರ್ತಾ ಇದ್ದರು. ಹಾಗೆ ಅದಾದ ನಂತರ ನಾವು ಯಾವತ್ತೂ ಮೀಟೇ ಮಾಡಿಲ್ಲ. ಮತ್ತೆ ಗೊತ್ತಾಯಿತು ನನ್ನ ಆಫೀಸ್ ಮತ್ತು ಅವರದ್ದು ಆಫೀಸ್ ಇಲ್ಲಿ ಹತ್ತಿರ ಇರೋದಂತ. ಹಾಗೆ ಈಗ ಮೀಟ್ ಮಾಡಿ ಬರ್ತೇನೆ. ಯಾರಂತ ನಿಮಗೆ ಮತ್ತೆ ತೋರಿಸ್ತೇನೆ, ಆಯಿತಾ? ನಾನೀಗ ಊಟ ಮಾಡಿ ಆಫೀಸಿಗೆ ಮತ್ತೆ ಹೋಗ್ತಾ ಇದೆ. ನೀವು ಹೆಲೋ ಫ್ರಮ್ ರಮ್ಯಾ? ಹೌದು, ನೀವು ವಿತ್ ಲವ್ ಜ್ಯೋತಿ ಅಲ್ವಾ? ಇದುವೇ ನೋಡಿ ನಮ್ಮ ಓನರ್ ಆಂಟಿದ್ದು ಹೂ ಗಿಡಗಳು, ದಾಸವಾಳ ಮತ್ತು ಕನಕಾಂಬರ, ಹೀಗೆ ಗುಲಾಬಿ ಗಿಡ, ಇಂಥದ್ದೆಲ್ಲ ಸಣ್ಣ ಪುಟ್ಟ ಗಿಡಗಳ ಜೊತೆಗೆ ಕೆಲವು ಅಲಂಕಾರಿಕ ಗಿಡ ಕೂಡ ಉಂಟು. ಹಾಗೆ ಕರಿಬೇವು ಸೊಪ್ಪು, ಅದಾದ ನಂತರ ಟೊಮೆಟೊ ಗಿಡ ಕೂಡ ಇತ್ತು, ಅದೀಗ ಇಲ್ಲ. ಮತ್ತು ಇಲ್ಲಿ ಲೋಳೆ ಸರ ನೋಡ್ಬೋದು ನೀವು. ನಾನು ನನ್ನ ವ್ಲಾಗನ್ನು ಮರುದಿನ ಕಂಟಿನ್ಯೂ ಮಾಡಿದೆ, ಆಯಿತಾ? ಮರುದಿನ ಕೂಡ ಅಷ್ಟೇ ಬೇಗ ಎದ್ದು ತಿಂಡಿ ಎಲ್ಲ ತಯಾರು ಮಾಡಿದ ನಂತರ ಸೂರ್ಯೋದಯ ಆಗುವ ಸಮಯಕ್ಕೆ ನಾನು ಆಫೀಸಿಗೆ ಹೊರಟದ್ದು. ಹಾಗೆ ನನ್ನ ಮನೆಯ ಎದುರುಗಡೆ ಇಲ್ಲಿ ಕಾಣ್ತಾ ಇರಬಹುದು ಎಷ್ಟು ಚಂದ ಸೂರ್ಯೋದಯ ಆಗ್ತಾ ಉಂಟು ಅಂತ. ಹಾಗೆ ಆಕಾಶ ಎಲ್ಲ ತಿಳಿಯಾಗಿತ್ತು, ನೋಡುವಾಗ ಖುಷಿಯಾಯಿತು ನೋಡಿ. ಇಲ್ಲಿ ಕಾಣ್ತಾ ಇರಬಹುದು ಸೂರ್ಯೋದಯ ಆಗೋದು. ಹಾಗೆ ನಾನು ಅದನ್ನೆಲ್ಲ ಕ್ಲಿಪ್ಪಿಂಗ್ ಮಾಡಿ ಮತ್ತೆ ಕ್ಯಾಬ್ ಹತ್ತಿ ಆಫೀಸಿಗೆ ಹೋದದ್ದು. ಆಫೀಸಿಗೆ ಇವತ್ತು ಸ್ವಲ್ಪ ಬೇಗವೇ ತಲುಪಿದೆವು. ನಮಗೆ ಲೊಕೇಶನ್ ಸ್ವಲ್ಪ ದೂರ ಇರೋದ್ರಿಂದ ಬೇಗ ಬರ್ತಾರೆ ಕ್ಯಾಬ್ನವರು. ಹಾಗೆ ಆಫೀಸಲ್ಲಿ ಯಾರೂ ಇರಲಿಲ್ಲ. ಹಾಗೆ ಸೂರ್ಯೋದಯ ಕೂಡ ಆಗಿತ್ತು, ಮತ್ತು ಚಂದ ಬಿಸಿಲು ಕೂಡ ಇತ್ತು. ಮತ್ತೆ ಹೊರಗೆ ನಿಂತುಕೊಂಡು ಒಂದು ಸ್ವಲ್ಪ ಬೆಂಗಳೂರನ್ನೆಲ್ಲ ನೋಡಿಕೊಂಡು ಅದಾದ ನಂತರ ನಾನು ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದು. ಈಗ ಕ್ಯಾಬ್ ಇಳಿದು ನಾನು ಮನೆಗೆ ಹೋಗ್ತಾ ಇದ್ದೇನೆ, ಆಯಿತಾ? ನಾನೀಗ ಆಫೀಸಿಂದ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಪಾತ್ರೆ ಎಲ್ಲ ಸ್ವಲ್ಪ ತೊಳಿಲಿಕ್ಕಿತ್ತು, ಬಟ್ಟೆ ಒಗಿಲಿಕ್ಕಿತ್ತು, ಎಲ್ಲ ಮಾಡಿ ಈಗ ವಿಡಿಯೋ ಮಾಡ್ತಾ ಇರುವಂಥದ್ದು, ಆಯಿತಾ? ನನಗೆ
ನಾನು ಮೊದಲೇ ಹೇಳಿದ್ದೆ, ಇಲ್ಲಿಗೆ ಬಂದ ನಂತರ ನನಗೆ ವಿಡಿಯೋ ಮಾಡಲಿಕ್ಕೆ ಸಮಯ ಅವಕಾಶ ಸಿಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲವನ್ನು ಕೂಡ ನಾನೇ ಮ್ಯಾನೇಜ್ ಮಾಡಬೇಕು. ಮನೆಯಲ್ಲಿ ಆಗಿದ್ರೆ ಎಲ್ಲ ಅಮ್ಮ ಮಾಡ್ತಾ ಇದ್ರು, ನಾನು ನನ್ನ ಕೆಲಸ ಮಾಡಿಕೊಂಡು ವ್ಲಾಗ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಎಲ್ಲ ಮಾಡ್ಬೋದಿತ್ತು. ಆದ್ರೆ ಇಲ್ಲಿ ಎಲ್ಲ ಕೆಲಸವೂ ಕೂಡ ನಾನೇ ಮಾಡಬೇಕು. ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ತಿಂಡಿ, ರೂಮ್ ಕ್ಲೀನಿಂಗ್ ಎಲ್ಲವೂ ಕೂಡ ಮಾಡ್ಬೇಕಲ್ಲ. ಹಾಗಾಗಿ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಎರಡೆರಡು ದಿವಸದ್ದು ಒಟ್ಟಿಗೆ ಹಾಕುವಂತ ಆಲೋಚನೆ ಮಾಡಿದ್ದೇನೆ. ಆದ್ರೆ 2 ದಿವಸದ್ದು ಸೇರಿಸಿ ಕೂಡ ನನಗೆ ಒಂದು ಉದ್ದ ಬ್ಲಾಗ್ ಆಗ್ತಾ ಇಲ್ಲ. ಆದ್ರೆ ಪರವಾಗಿಲ್ಲ, ನೋಡುವ ಎಷ್ಟು ಆಗ್ತದೋ ಅಷ್ಟು ಮಾಡ್ತೇನೆ. ಮತ್ತೆ ಇಲ್ಲಿ ನಾನೊಂದು ಬೋರ್ಡ್ ತರ ಹಾಕಿದ್ದೇನಲ್ಲ, ಅದಕ್ಕೆ ಒಬ್ಬ ಪ್ರಶ್ನೆ ಕೇಳಿದ್ರಿ, ನೆಮ್ಮದಿ ಅಂತ ಹಾಕಿಕೊಂಡಿದ್ದೀರಾ, ಎಂತ ಕಾರಣ ಅಂತ. ನಾನು ನಿಮ್ಗೊಂದ್ಸಲ ತೋರಿಸ್ತೇನೆ ಬ್ಯಾಕ್ ಕ್ಯಾಮರಾದಲ್ಲಿ. ಇದು ಎಂತಂತ ಹೇಳಿದ್ರೆ ಕರಕುಶಲ ಆಯ್ತಾ ನನ್ನದೇ. ಈ ರೀತಿ ಪಾರ್ಸಲ್ ಇದೆಲ್ಲ ಬಾಕ್ಸ್ ಬರ್ತದಲ್ಲ, ಅದರಲ್ಲಿ ಕಟ್ ಮಾಡಿ ಪೇಂಟ್ ಮಾಡಿ ನಾನೇ ಬರ್ತದ್ದು, ಹೋಮ್ ಇಸ್ ಈಕ್ವಲ್ ಟು ನೆಮ್ಮದಿ ಅಂತ. ಇದಕ್ಕೆ ನಿಗದಿತವಾದಂತಹ ಉದ್ದೇಶ ಎಂತ ಇಲ್ಲ. ನಾನು ನಿಮ್ಗೆ ಕ್ವಶನ್ ಆನ್ಸರ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೇನೆ. ನನ್ನ ಜೀವನದಲ್ಲಿ ಮುಖ್ಯ ಎಂತ ಅಂತ ಕೇಳಿದ್ರೆ ನೆಮ್ಮದಿ. ಎಂತ ಇದ್ರೂ ಕೂಡ ಒಂದು ನೆಮ್ಮದಿ ಇದ್ರೆ ಅಲ್ವಾ ಜೀವನ ಚಂದ ಹೋಗ್ತದೆ ಅಂತ ಹೇಳುದು ಒಂದು ನನ್ನ ಪಾಲಿಸಿ. ಹಾಗೆ ಹೋಮ್ ಅಂತ ಹೇಳಿದ್ರೆ ಎಲ್ಲ ಮನೆಗಳು ನಮ್ಗೆ ಹೋಮ್ಲಿ ಫೀಲ್ ಸಿಗುದಿಲ್ಲ ಅಲ್ವಾ. ಕೆಲವೊಂದು ಮನೆಗಳಲ್ಲಿ ಎಲ್ಲ ಕಲಹಗಳು ಅಥವಾ ಎಂತದ ಒಟ್ಟಾರೆ ನೆಮ್ಮದಿ ಅಂತ ಹೇಳುದು ಎಲ್ಲ ಮನೆಯಲ್ಲಿ ಸಿಗ್ಲಿಕ್ಕಿಲ್ಲ. ನಂಗೆ ಎಂತದೋ ಗೊತ್ತಿಲ್ಲ, ನಂಗೆ ಹೋಮ್ ಅಂತ ಹೇಳಿದ್ರೆ ಒಂದು ನೆಮ್ಮದಿಯ ತಾಣ ಅಂತ ಅನಿಸುದು. ಹಾಗೆ ಈ ಮನೆ ಕೂಡ ಅಷ್ಟೇ, ಇದೊಂದು ಪುಟ್ಟ ರೂಮ್ ಆದ್ರೂ ಕೂಡ ಉಂಟಲ್ಲ, ಇಲ್ಲಿ ನನ್ನದೇ ಒಂದು ಜೀವನ. ಏನು ಯಾರದ್ದು ಉಪದ್ರ ಇಲ್ಲ ಅಂತ ಹೇಳಿದ್ರೆ, ರೂಮ್ ಮೇಟ್ಸ್ ಆಗಿರ್ಬೋದು, ಶೇರಿಂಗ್ ಅಂತ ಬಂದಾಗ ಸಾಕಷ್ಟು ಕಿರಿಕಿರಿಗಳಿರ್ತದೆ. ಅವರ ಜೀವನಕ್ಕೆ ನಾವು ಹೊಂದಿಕೊಳ್ಬೇಕು, ನಮ್ಮ ಜೀವನಕ್ಕೆ ಅವರು ಹೊಂದಿಕೊಳ್ಬೇಕು, ಇಂಥದ್ದೆಲ್ಲ ಸಾಕಷ್ಟು ತಾಪತ್ರಯಗಳೆಲ್ಲ ಎಂತ ಇರುವುದಿಲ್ಲ. ಒಂದು ನೆಮ್ಮದಿಯಾಗಿ ಕೂಡ ಇರಬಹುದು. ಹಾಗೆ ಕೆಳಗಿರುವಂತದ್ದು ಕೂಡ ನನ್ನ ಬೆಸ್ಟ್ ಫ್ರೆಂಡೇ. ಹಾಗೆ ಮತ್ತೆ ಅದಲ್ಲದೆ ಫ್ಯಾಮಿಲಿ ಇರುವಂತದ್ದು. ಹಾಗಾಗಿ ಇಲ್ಲಿಗೆ ಅಂತವ್ರು ಬರ್ತಾರೆ ಇಂಥವ್ರು ಬರ್ತಾರೆ ಅಂತೆಲ್ಲ ಭಯ ಎಂತ ಇಲ್ಲ. ಅಂದ್ರೆ ಬೆಂಗಳೂರಿನಲ್ಲಿ ಎಷ್ಟು ಜಾಗರೂಕತೆಯಿಂದ ಇದ್ರೂ ಸಾಕಾಗುದಿಲ್ಲ ಅಲ್ವಾ. ಹಾಗಿರುವಾಗ ಒಂದು ಸೇಫೆಸ್ಟ್ ಪ್ಲೇಸ್, ಒಂದು ಪುಟ್ಟ ಗೂಡಾದ್ರೂ ಕೂಡ ಉಂಟಲ್ಲ, ಇಲ್ಲಿ ನನಗೆ ನೆಮ್ಮದಿ ಉಂಟಂತ ಹೇಳೋ ಉದ್ದೇಶಕ್ಕೋಸ್ಕರ ಅಷ್ಟೇ ಹೀಗೊಂದು ಬರ್ದಿಟ್ಟದ್ದು. ಅದಾದ ನಂತರ ಮತ್ತೆ ನನಗೆ ಗೊತ್ತಿಲ್ಲ ಎಷ್ಟು ಜನ ನನ್ನ ವಿಡಿಯೋಕ್ಕೋಸ್ಕರ ಕಾಯ್ತಾ ಇರ್ತೀರಿ ಅಂತ. ಹಾಗೆ ನನ್ನ ಎಲ್ಲ ವಿಡಿಯೋಗೂ ನಾನು ಮಾತಾಡಿಕೊಂಡು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕೇವಲ ವಿಡಿಯೋ ಶೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ಲಿಕ್ಕೂ ನನಗೆ ಸಮಯ ಅವಕಾಶ ಇಲ್ಲ ಆಯ್ತಾ. ನಾನೀಗ ಮನೆಗೆ ಕಾಲ್ ಮಾಡ್ತೇನೆ. ಅದಾದ ನಂತರ ರಾತ್ರಿದ್ದು ಊಟದ್ದು ಇದೆಲ್ಲ ವ್ಯವಸ್ಥೆ ಮಾಡಿ ಮತ್ತೆ ಮಲಗುದೆ. ನನಗೆ ಮಲಗಿದ ತಕ್ಷಣ ನಿದ್ರೆ ಬರ್ತದೆ, ಅಷ್ಟು ಕೂಡ ಸುಸ್ತಾಗಿರ್ತದೆ ಬೆಳಿಗ್ಗೆ ಬೇಗ ಹೇಳುವ ಕಾರಣ. ಹಾಗಾಗಿ ವಾಯ್ಸ್ ಓವರ್ ಕೊಡ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಇಂಥಾದ್ರು ವಿಡಿಯೋ ಎಲ್ಲ ಮಾಡಿದಿದ್ರೆ ನಾನು ಜಸ್ಟ್ ಮ್ಯೂಸಿಕ್ ಹಾಕಿ ಹಾಕ್ತೇನೆ. ಅದು ಬಿಟ್ಟು ಹೀಗೆ ವಾಯ್ಸ್ ನಾನು ಕೊಟ್ಟು ಮಾತಾಡ್ತಾ ಇರುವಂಥದ್ದನ್ನು ಹಾಗೆ ಅಪ್ಲೋಡ್ ಮಾಡ್ತೇನೆ. ಮತ್ತೆ ಯಾರಾದ್ರೂ ಪ್ರತಿದಿನ ನನ್ನ ವಿಡಿಯೋವನ್ನು ನಿರೀಕ್ಷೆ ಮಾಡ್ತಾ ಇದ್ದು ಬೇಸರಗೊಂಡಿದ್ರೆ ಕ್ಷಮೆ ಇರಲಿ ಆಯ್ತಾ. ಹಾಗೆ ನಾನು ವಿಡಿಯೋ ಹಾಕುವ ಪ್ರಯತ್ನವನ್ನು ಮಾಡ್ತೇನೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಊರಿಗೆ ಹೋಗ್ತೇನಲ್ಲ, ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಹಾಗೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೆ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.